ಎಲ್ಲರೂ ಕೂಡ ಉಪದಾನ ಮಾಡೋರೇನೆ, ಆದರೆ ಅವರು ಒಕ್ಕಲು ಅಂತ ಮಾಡ್ಕೊಂಡಿದ್ದಾರಲ್ಲ. ಈಗ ನನಗೆ ನಾನು ಕೂಡ ಉಪದಾನ ಮಾಡ್ತಾ ಒಂದಷ್ಟು ಏನೇನೋ ನನಗೆ ಅನ್ನಿಸ್ತು, ಇದು ಯಾಕೆ ಮಾಡಬೇಕು, ಇದು ಮಾಡೋದ್ರಿಂದ ಮೊದಲು ದೇವರೇ ಇಲ್ಲ ಅಂತ ನಾನು ಇದು ಮಾಡ್ತಿದ್ದೆ. ಇದೆಲ್ಲವೂ ಕೂಡ ಒಂದು ಪರಂಪರೆಯಾಗಿ ಹೇಳ್ತದೆ. ಜನ್ಮ ನೀಡಿದ ಮಾತಾಪಿತರಿಗೆ ಜಾಗಟೆ ಹಿಡಿದು ನಾದ ಮಾಡಿರಲು, ಬಾಗಿಲ ಬಳಿ ನಿಂತು ಜೋಳಿಗೆ ಒಡ್ಡಿರಲು, ಕೊರಳಲ್ಲಿ ರುದ್ರಾಕ್ಷಿ ಧರಿಸಿದ್ದ ಕಂಡು, ಸುಡುವ ಬಿಸಿಲಿನಲ್ಲಿ ಬರಿಗಾಲಲ್ಲಿ ಊರೂರ ಅಲೆದು ಉಪದಾನ ಬೇಡಿದೆ. ಅನ್ನದ ಮೌಲ್ಯ ತಿಳಿಯಿತು. ದೇವರ ಗುಡ್ಡನಾಗಿ ಕಂಡಾಯ ಹೊತ್ತೊಯ್ಯುವ ಭಾಗ್ಯ ಕರುಣಿಸಿದ, ಗುರುವಿಗೆ ತಕ್ಕ ಶಿಷ್ಯನಾಗಿ ಪವಾಡಗಳ ಗೆದ್ದ ಘನ ನೀಲಿ ಸಿದ್ದಪ್ಪಾಜಿಗೆ ಶರಣು ಶರಣಾರ್ಥಿ. ಸಿದ್ದಯ್ಯ ಸ್ವಾಮಿ ಬನ್ನಿ, ನಮ್ಮ ಲಿಂಗಯ್ಯ ನೀವೇ ಬನ್ನಿ. ನಿಮ್ಮ ಅಭ್ಯಾಸಿ ಟ್ರಸ್ಟಿಂದ ಚಾಮರಾಜನಗರದಲ್ಲಿ ಪ್ರಯೋಗಗಳನ್ನ ಮಾಡಿದ್ದೀರಾ? ಹೌದು ಸರ್. ಅಭ್ಯಾಸಿ ಟ್ರಸ್ಟ್ ಮೂಲಕ ಈಗ ಮಕ್ಕಳ ಶಿಬಿರಗಳಲ್ಲಿ ಕುವೆಂಪುರವ್ರದ್ದು ನನ್ನ ಗೋಪಾಲ ನಾಟಕವನ್ನು ಮಾಡಿದ್ವಿ. ಆಮೇಲೆ ವೈದೇಹಿ ಅವ್ರದ್ದು ಕೋಟುಗುಮ್ಮ ನಾಟಕ, ಅದಲ್ಲದೆ ಕಂಡಾಯದ ಕೂಳಿ ನಮ್ಮ ಮಂಜು ಕೋಡಿ ಯೋಗಿನಿ ಅವರ ಕಂಡಾಯದ ಕೂಳಿ ನಾಟಕ. ಆ ನಾಟಕ ತುಂಬ ಅದು ಪ್ರದರ್ಶನಗಳು ಕಳಿತು. ಏನು ನೀವು ಜನಪದ ಬಗ್ಗೆ ಹೇಳ್ತಿರಲ್ಲ, ರಂಗಭೂಮಿ ಅಲ್ಲಿಯ ಜನಪದ ಭಾಷೆ, ಅದು ನಗರದ ಭಾಷೆನೇ ಇಟ್ಕೊಂಡಿರೋ ನಾಟಕ, ಅದು ಪೂರ್ಣ ಪ್ರಮಾಣದಲ್ಲಿ ಒಳ್ಳೆ ಗಟ್ಟಿ ಭೂಮಿಕೆಯ ಸಾಹಿತಿಗಳು. ಹೌದು ಅವರು ಅದು ಆ್ಯಕ್ಚುಲಿ ಅದು ಮೊದಲು ಕತೆ ಬೆಟ್ಟಬೇಗೆ ಕಥಾ ಸಂಕಲನದ ಚಾಮಿಯ ಕೋಳಿಯು ಮಂಟೆಸ್ವಾಮಿ ಕಂಡಾಯವು ಅನ್ನೋ ಕಥೆಯನ್ನು ನಾವು ಪುಸ್ತಕನೆಲ್ಲ ಓದಿದ್ಮೇಲೆ ಇದನ್ನು ತಗೊಳ್ಳೋ ಸರ್ ಅಂತ ಅಂದ್ಬಿಟ್ಟು ಚೂಸ್ ಮಾಡ್ಕೊಂಡು ಅವ್ರ ಹತ್ರ ಮತ್ತೆ ಇಡೀ ಕಂಡಾಯದ ಕೋಳಿ ಅಂತಲೇ ನಾಟಕ ಬರೆದಿದ್ದಾರೆ. ಕಂಡಾಯದ ಕೋಳಿ ಅಂತ ಟೈಟಲ್ ಮಾಡ್ಕೊಂಡದ್ದು. ಈ ಕಥೆನ ಕಂಡಾಯದ ಕೋಳಿಯಾಗಿ ನಾಟಕವಾಗಿ ಪುನಃ ಬರೆಸಿದ್ದು, ವಿಸ್ತರಿಸಿ ನಾಟಕವಾಗಿ ಬರೆಸಿದ್ದು. ಮತ್ತೆ ಹಾಡುಗಳೆಲ್ಲ ಬರೆದ್ರು. ಅದನ್ನೀಗ ಪುಸ್ತಕ ಮಾಡುವ ನಿಟ್ಟಿನಲ್ಲೂ ಕೂಡ ಈಗ ಇದ್ದಾರೆ. ಬೆಟ್ಟಬೇಗಿಯ ಒಂದು ಕಥೆಯ ಕಂಡಾಯದ ಕೋಳಿ ಅಂತ ಹೆಸರನ್ನ ಚೂಸ್ ಮಾಡ್ಕೊಂಡದ್ದು. ಭಾಳ ಪ್ರಸಿದ್ಧಿಯಾದ. ಹೌದು ಸರ್. ಇಷ್ಟು ಪ್ರಯೋಗಗಳನ್ನ ಮಾಡಿದ್ದೀರಿ? ಹೌದು ಸರ್. ಈಗ ಅಭ್ಯಾಸಿ ಟ್ರಸ್ಟಲ್ಲಿ ಇದಕ್ಕಿಂತ ಮುಂಚೆ ಆತ್ಮೀಯ ರಂಗ ಪ್ರಯೋಗಾಲ ಅಂತಲೂ ಕೂಡ ನಮ್ಮ ಗೆಳೆಯರ ಜೊತೆ ಸೇರ್ಕೊಂಡು ಅಲ್ಲೂ ಕೂಡ ಕೆಲಸ ಮಾಡಿದ್ದೀನಿ. ಅಲ್ಲಿ ಶುರು ಮಾಡಿದೆ. ಅನಂತರ ಈಗ ಗೆಳೆಯರು ಅದನ್ನು ನೆಲೆಸ್ಕೊಂಡು ಹೋಗ್ತಿದ್ದಾರೆ. ಅದರಲ್ಲಿ ಮಧ್ಯಮ ಯೋಗ ಮತ್ತು ಶ್ರೀಕೃಷ್ಣ ಗಾರುಡಿ ಮಕ್ಕಳ ನಾಟಕ ಈ ಥರದಲ್ಲಿ, ಆಮೇಲೆ ಇನ್ನು ಸುಮಾರು ನಾಟಕ, ಒಗಟಿನ ರಾಣಿ ಕೋಟೆಗಣ್ಣಳ್ಳಿ ರಾಮಯ್ಯ ಅವ್ರದ್ದು, ಕುಣಿ ನವಿಲೆ HS ವೆಂಕಟೇಶ್ ಮೂರ್ತಿ ಅವ್ರದ್ದು, ಆಮೇಲೆ ಇನ್ನೇನು ಇದ್ದಾವೆ. ಆಮೇಲೆ ಆವಾಗಲಿಂದ ಸುಮಾರು ನಾಟಕಗಳ ಪಟ್ಟಿ ಇದ್ದಾವೆ. ಒಂದು 20 ನಂತರವೂ ನಾಟಕಗಳು ಆಗಿದ್ದಾವೆ ಸರ್. ಪ್ರಯೋಗಗಳಾಗಿದ್ದಾವೆ ನಗರದಲ್ಲಿ. ಅಭ್ಯಾಸ ಟ್ರಸ್ಟ್ ಅಷ್ಟೇ ಅಲ್ಲ, ನಾನು ಹೇಳ್ತಿರೋದು ಮೈಸೂರಿಂದ ಹಿಡಿದು, ಮೈಸೂರಿಂದ ನನ್ನ ಜರ್ನಿ. ಮೈಸೂರಲ್ಲಿ ಈಗಲೂ ಕೂಡ ಹಳೆ ಮೊದಲು ಮಾಡಿದ್ದ ದ ಪೇಯಿಂಗ್ ಗೆಸ್ಟ್ ಅನ್ನೋ ನಾಟಕ ತ್ರಿಪುರ ಅಂತ ಅವ್ರದ್ದು, ಅದು ಈಗ ಮತ್ತೆ ಮರುಪ್ರದರ್ಶನ ಆಗ್ತಿದೆ. ಕಳೆದ 3 ವರ್ಷದಲ್ಲಿ ಮಾಡಿದ್ದು. ಈಗ ಸಂಜೆ ರಿಹರ್ಸಲ್ಗಳು ನಡೀತಾ ಇದೆ ಈಗಲೂ ಕೂಡ. ಈ ಆಗಸ್ಟಲ್ಲಿ ಅದನ್ನು ಶೋ ಮಾಡಬೇಕು ಅಂದ್ಕೊಂಡಿದ್ದೀವಿ, ಪೇಯಿಂಗ್ ಗೆಸ್ಟು. ಅದು ಬಿಟ್ಟರೆ ಕುದುರೆ ಮೊಟ್ಟೆ ಅಂತ ಅದು ಕಾಮಿಡಿ ನಾಟಕ, ಬೇಲೂರು ಕೃಷ್ಣಮೂರ್ತಿ ಅವ್ರದ್ದು. ಮತ್ತು ಡುಂಡಿರಾಜ್ ಅವ್ರದ್ದು ನಾಳೆ ಬನ್ನಿ ಅನ್ನೋ ನಾಟಕ. ಅದನ್ನು ರೇಷ್ಮೆ ನಾಡು ಅಂತ ಪತ್ರಿಕೆ ಇದೆ ನಗರದಲ್ಲಿ. ಆ ಬಳಗಕ್ಕೆ ಅಂದರೆ ಪತ್ರಕರ್ತರೇ ಮಾಡಬೇಕು ಅಂತ ಒಂದ್ಸಲ ಹೇಳಿದರು. ಆವಾಗ ಮಾಡಿಸಿದ ನಾಟಕ. ಈ ಥರದಲ್ಲಿ ಸುಮಾರು ನಡೀತಾ ಇದ್ದಾವೆ. ಈ ರಂಗ ಶಿಕ್ಷಣ ಅಥವಾ ರಂಗ ಚಟುವಟಿಕೆಯ ಅವಶ್ಯಕತೆ ಒಂದು ನಾಡಿಗೆ, ಒಂದು ಸ್ಥಳಕ್ಕೆ, ಅಥವಾ ಒಂದು ಭೂಮಿಗೆ, ಅಥವಾ ಒಂದು ಜಿಲ್ಲೆಗೆ ಎಷ್ಟು ಅನಿವಾರ್ಯ ಅಂತ ನೀವು ನಂಬ್ಕೊಂಡಿದ್ದೀರಿ? ಅದರ ಅನಿವಾರ್ಯತೆ ನಮಗೆ ಗೊತ್ತಾಗಿದೆ. ಕಾರಣ ಏನು ಅಂತಂದರೆ, ಈಗ ಈ ರಂಗಭೂಮಿ ಆಗಿರ್ಬೋದು, ಈ ಕಲೆ ಆಗಿರ್ಬೋದು, ಈಗ ನೀವೇನೋ ಕೆಲಸ ಮಾಡ್ತಿರ್ತೀರಿ, ಇನ್ಯಾೊಬ್ರು ಯಾರೋ ಇನ್ನೇನೋ ಕೆಲಸ ಮಾಡ್ತಾರೆ. ಅದರ ಅವನ ಬಿಡುವಿನ ಸಮಯ ತನ್ನ ಮನಸ್ಸನ್ನು ಫ್ರೀಯಾಗಿ ಬಿಟ್ಬಿಟ್ರೆ ಕೆಲಸ ಕೆಡ್ಬೋದು. ಆ ಕೆಲಸ ಕೆಡದೇ ಇರೋಕ್ಕೆ ನನ್ನ ಮನಸ್ಥಿತಿಯನ್ನು ಸ್ವಲ್ಪ ಖುಷಿಯಾಗಿ ಇಟ್ಕೋಬೇಕಲ್ಲ. ಖುಷಿಯಾದ್ರ ಜೊತೆಗೆ ಲವಲವಿಕೆಯ ಜೊತೆಗೆ ಅವ ವ್ಯಕ್ತಿತ್ವ ಒಂದು ಚಂದವಾಗಿ ಇನ್ಯಾವುದೋ ಬೇರೆ, ಈಗ ಪುಸ್ತಕ ಓದೋದ್ರಿಂದನೋ ಮತ್ತು ಇನ್ನೇನೋ ನುಡ್ಸೋದ್ರಿಂದನೋ ಹಾಡೋದ್ರಿಂದನೋ ತನ್ನ ಆ ಬಿಡುವಿನ ಸಮಯನ ಅವನು ಕೊಟ್ಕೊಬಿಟ್ರೆ ಒಳ್ಳೆಯ ಮನುಷ್ಯರಾಗಿ ನಾವೆಲ್ಲ ರೂಪುಗೊಳ್ಬೋದು.
ಅಂದರೆ ಪ್ರವೃತ್ತಿ ಅಂತೀವಲ್ಲ ಸರ್, ನಮ್ಮನ್ನು ನಾವು ಎಂಗೇಜ್ ಮಾಡಿ ಇಟ್ಕೋಬೇಕು. ಅದು ಎಲ್ಲದಕ್ಕೂ ಒಳ್ಳೆ ದಾರಿ ಅಂತಂದರೆ ಇದು ಎಂಗೇಜ್ ಮಾಡುತ್ತೆ ನಮ್ಮನ್ನ. ಯಾವುದು ಕೂಡ ಇನ್ನೊಂದು ಚಿಂತನೆ ಮಾಡಲಿಕ್ಕೆ ಅದು ದಾರಿ ಮಾಡಿಕೊಡಲ್ಲ, ನಮ್ಮ ಮನಸ್ಸನ್ನ ಫ್ರೀಯಾಗಿ ಬಿಡಲ್ಲ. ಯಾವತ್ತು ನಾವು ಒಬ್ಬೊಬ್ಬರಿಗೆ ಕೂತ್ಕೊಳ್ಳೋಕೆ ಶುರು ಮಾಡ್ತೀವೋ ನಮ್ಮ ಮನಸ್ಥಿತಿ ಇನ್ನೇನೇನೋ ಆಲೋಚನೆ ಮಾಡೋಕ್ಕೆ ಶುರು ಆಯ್ತದೆ, ಕೆಲಸ ಕಟ್ಟಿಸ್ತದೆ. ಅಂತಂದರೆ ನಮ್ಮ ಸಮಾಜದಲ್ಲಿ ಒಂದು ಒಳ್ಳೆಯ ವಾತಾವರಣ, ಉತ್ತಮ ಸಮಾಜ ಅಂತ ಏನು ಹೇಳ್ತೀವೋ ನಾವು, ಮತ್ತು ಒಂದು ಹೃದಯಗಳು ಬಡದಾಡದೆ ಚೆಂದಾಗಿ ಬಣ ಅಂತ ಹೇಳ್ಬಿಟ್ಟು ಹಿಂಗೆಲ್ಲ ಮಾತಾಡ್ಕೊಂಡು ಹಿಂಗೆ ಕೈ ಹಿಡ್ಕೊಳ್ಳೋದು, ತಬ್ಕೊಳ್ಳೋದು, ಒಬ್ಬರ ಮನೆಗೆ ಇನ್ನೊಬ್ಬರು ಹೋಗಿ ಮಾತಾಡೋದು, ಇದು ಅಂದರೆ ಮನುಷ್ಯರೇ ಅನ್ನೋದನ್ನೆಲ್ಲ ತಿಳಿಸೋದನ್ನ ಇದು ಅವಶ್ಯಕ. ಇಂಜಿನಿಯರ್ಸ್ ಮಾಡಿರೋರು ಕೂಡ ಈ ರಂಗಭೂಮಿಯಲ್ಲಿ ಹೆಚ್ಚು ಈಗ ಬರ್ತಾನೆ ಅವರು ಯುವಕರು. ಮತ್ತು ಮಕ್ಕಳಿಗೆ ಇದು ಯಾಕೆ ಬೇಕು ಇದು ಶಾಲಾ ಹಂತದಲ್ಲಿ ಇದು ನಾಟಕನೂ ಕೂಡ ರಂಗಭೂಮಿನೂ ಕೂಡ ಒಂದು ಸಬ್ಜೆಕ್ಟ್ ಆಗಬೇಕು ಅಂತ ಭಾಳಷ್ಟು ವರ್ಷಗಳಿಂದನೂ ಕೆಲವು ಒತ್ತಾಯ ಮಾಡ್ತಾನೆ ಇದ್ದೀವಿ. ಮೊದಲ ಬಾರಿಗೆ ಶಿಕ್ಷಕರನ್ನ ತಗೊಂಡ್ರು, ಪುನಃ ಅದನ್ನು ನಿಲ್ಲಿಸ್ಬಿಟ್ರು. ಬಟ್ಟು ಅದು ತಗೊಂಡಾಗ ಮಕ್ಕಳಿಗೆ ಆಗ್ಲಿಂದನೇ ತನ್ನ ಲವಲವಿಕೆ ಒಂದು ಶಿಕ್ಷಣ ಅಂತಂದರೆ ಅಥವಾ ಇದು ಅಂತಂದರೆ ಅದು ಸಹಜವಾಗೇ ತಮ್ಮ ಏನು ವ್ಯಕ್ತಿತ್ವ ಜೊತೆಗೆ ಒಂದು ರೂಢಿ ಆಗುತ್ತೆ, ಅದು ಪ್ಲಸ್ ಆಗಿ. ಆಮೇಲೆ ಅದರಲ್ಲೂ ಕೂಡ ಅವ್ರು ಏನು ಫೇಲ್ ಆಗಲ್ಲ, ಇನ್ನೂ ಚೆನ್ನಾಗೈತಾರೆ, ಗಟ್ಟು ಮಾಡಲ್ಲ, ಬೈ ಹಾರ್ಟ್ ಮಾಡ್ತಾರೆ. ಈಗ ಬಯಾರ್ಡ್ ಅಂತೀವಲ್ಲ ಸರ್, ಈಗಲೂ ಕೂಡ ನಾಟಕನಾಗಲಿ ಈಗ ಹಾಡಾಡ್ತೀನಲ್ಲ, ಅದು ಅದರ ಅರ್ಥಗಳನ್ನ ಸಾಲನ್ನ ಹಾಡಿ ಅದು ನಮ್ಮ ಒಳಗಡೆ ಸ್ಮೃತಿ ಪಟಲದಲ್ಲಿ ಉಳ್ಕತ್ತದೆ. ಈಗ ಯಾವುದೇ ಪಾಠಗಳಿದಾವಲ್ಲ, ಪ್ರಮೇಯಗಳು, ಇವೆಲ್ಲ ಮೇಷ್ಟ್ಗಳು ನಾವು ಈ ರಂಗಭೂಮಿಯ ಪದ್ಧತಿಗಳನ್ನ ಅಥವಾ ಅದು ಪ್ರಾಕ್ಟಿಕಲಾಗಿ ಅವ್ರು ಅರ್ಥೈಸ್ತಾ ಅದು ಮಾಡಿದ್ರೆ ಅದು ಯಾವುದನ್ನು ಕೂಡ ಅವರು ಆ ಕಾಪಿ ರೈಟಿಂಗ್ ರೀತಿ ಬರೆಯೋ ಅವಶ್ಯಕತೆ ಇರಲ್ಲ. ಬೈ ಹಾರ್ಟ್ ಅಂದರೆ ಅರ್ಥ ಮಾಡ್ಕೊಂಡು ಮಾಡಬೇಕು ಸರ್. ಶಿಕ್ಷಣ ಅಂತಂದರೆ ಅರ್ಥ ಮಾಡಿಸ್ತಾ ಇನ್ನೇನು ಮಾಡಿದ್ರು ಕೂಡ ಆ ಪರೀಕ್ಷೆ ಬರೆದ್ಮೇಲೆ ಮುಗಿತಾಗ್ರೆ. ಅದೇ ಇವ್ರು ಹೇಳ್ತಾರಲ್ಲ, ನಮ್ಮ ಯಾರೋ ಟೊಳ್ಳುಗಟ್ಟಿ ನಾಟಕದಲ್ಲಿ ಅಲ್ಲೋಗಿ ಪರೀಕ್ಷೆಯಲ್ಲಿ ಕಕ್ಬಿಟ್ರೆ ಮುಗೀತು ಅಂತ. ಒಳ್ಳೆ ಮಕ್ಕಳ ಸ್ಕೂಲ್ ಮನೆಯಲ್ಲಲ್ವೇ ಅನ್ನೋದೊಂದು, ಅದೇ ಟೊಳ್ಳುಗಟ್ಟಿ ನಾಟಕ. ಅದು ಶಿಕ್ಷಣಕ್ಕೂ ಕೂಡ ಮತ್ತು ರಂಗಭೂಮಿಗೂ ಕೂಡ ಒಂದು ಒಳ್ಳೆ ವಿಷಯವನ್ನು ಇರ್ತಕ್ಕಂಥ ನಾಟಕ ಅದು. ರಂಗ ಶಿಕ್ಷಣದ ಪ್ರಯೋಜನಗಳೇನು ಅಂತ ತಿಳಿಸ್ಕೊಟ್ರಿ. ಹೌದು. ಇದ್ರ ಜೊತೆಗೆ ಸರ್, ಒಬ್ಬ ವೆಸ್ಟರ್ನು ಒಬ್ಬ ಲೇಖಕ ಹೇಳ್ತಾನೆ, ಕಲಾವಿದನು ಕೂಡ, ನಮ್ಮ ಈಗಿನ ಸಾಂಸ್ಕೃತಿಕ ಸ್ಥಿತಿ ಹೇಗಿದೆಯೋ ಅದರ ಆಧಾರದ ಮೇಲೆ ಅದರ ದೇಶವನ್ನು ನಾವು ವ್ಯಾಲ್ಯೂಯೇಟ್ ಮಾಡ್ಬೋದು ಅಂತ ಹೇಳ್ತಾರೆ. ಒಂದು ದೇಶದ ಸಾಂಸ್ಕೃತಿಕ ಸ್ಥಿತಿಗತಿಗಳ ಮೇಲೆ ಅದರ ಅದೇ ರೀತಿಯಲ್ಲಿ ನಾವುಗಳು ನಮ್ಮ ಜಿಲ್ಲೆಯಲ್ಲಾಗಿರ್ಬೋದು, ನಮ್ಮ ಸ್ಥಿತಿಗತಿಗಳು ಅಷ್ಟು ಚೆನ್ನಾಗಿ ಆಗ್ಬಿಟ್ರೆ ನಮ್ಮ ಊರು ಚೆನ್ನಾಗಾಯ್ತದಲ್ವಾ. ಅದೇ ಮುಖ್ಯವಾಗಿ ಏನಂದ್ರೆ ನಿಮಗೆ ಅತ್ಯಂತ ಗಟ್ಟಿಯಾದ ಒಂದು ಹಿನ್ನೆಲೆ ಇದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಊರದು ಅಲ್ವಾ? ಹೌದು ಸರ್, ಹೌದು. ಅವರು ಕೂಡ ರಂಗಭೂಮಿಯಿಂದ ಬಂದವರು, ಸಾಂಸ್ಕೃತಿಕ ಅಸ್ಮಿತೆಯಾಗಿ ಉಳ್ಕೊಂಡವರು ನಮ್ಮ ಇವತ್ತು. ಹೌದು ಸರ್. ಸೊ ಹಾಗಾಗಿ ನಾಟಕಕ್ಕೆ, ರಂಗಭೂಮಿಗೆ ಅಥವಾ ಕಲೆಗೆ ಮುಖ್ಯವಾಗಿ ಚಾಮರಾಜನಗರದಲ್ಲಿ ಪ್ರಾಶಸ್ತ್ಯ ಸಿಗಬೇಕು ಅನ್ನೋದು ನನ್ನ ಮಾತು ಕೂಡ. ಪ್ರಶಸ್ತಿ ಸಿಗಬೇಕು. ಯಾಕಂತಂದ್ರೆ ಆ ಒಂದು ವ್ಯಕ್ತಿತ್ವನೇ ದೊಡ್ಡದಲ್ಲ, ಎಲ್ಲರಿಗೂ ಮಾದರಿ ಅವರು ಪ್ರಪಂಚದಲ್ಲೇ. ಡಾಕ್ಟರ್ ರಾಜ್ಕುಮಾರ್ ಅಂತಂದ್ರೆ ಆ ಹೆಸರು ಅಜರಾಮರ. ಹಂಗಾಗಿ ಅವರು ನಮ್ಮೂರಿನವರು ಅನ್ನೋದ್ರಿಂದ ನಮ್ಮ ಜವಾಬ್ದಾರಿಗಳು ಇನ್ನೂ ಜಾಸ್ತಿ ಆಗ್ಬೇಕಲ್ವಾ. ನಿಮ್ಮ ಸುದ್ದೇನ್ಪುರ ಪಕ್ಕದ ಸಮೀಪದವ್ರೆ. ತಾಯಿಯವರು ಗಾಜನೂರು, ಇದು ಸಿಂಗನಲ್ಲೂರು ಅವರ ಊರು, ಕೊಳೆಗಲ್ದೂರು. ಅಲ್ಲಿ ಅವ್ರು ನಮ್ಮೂರವರು ಅಂತ ಆದಮೇಲೆ ಆ ವ್ಯಕ್ತಿ ಹಂಗೆ ಮಾಡಿದ್ಮೇಲೆ ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ರಂಗಮಂದಿರನೂ ಕೂಡ ಈಗ ನಿರ್ಮಾಣ ಆಗಿದೆ ಇತ್ತೀಚೆಗೆ. ಆದರೆ ಇನ್ನೂ ಕೂಡ ಅದು ಅಂದರೆ ರಂಗಮಂದಿರವಾದ ಏನು ರೂಪುರೇಷೆಗಳಿದಾವೋ, ಅಂದರೆ ಬೆಳಕು ಮತ್ತು ಧ್ವನಿ ಇದೆಲ್ಲವೂ ಕೂಡ ಆಗಿಲ್ಲ ಇನ್ನೂ ಕೂಡ. ಅದಾಗಲೇಬೇಕು ದಯಮಾಡಿ. ಅದಾದಾಗ ಆಮೇಲೆ ಅದರ ಬಾಡಿಗೆ ಇವೆಲ್ಲವೂ ಕೂಡ ನಿಮ್ಮ ಜಿಲ್ಲೆ ಅಧಿಕಾರಿ ವರ್ಗಕ್ಕೆ ಸಾಂಸ್ಕೃತಿಕವಾಗಿ ಒಂದಷ್ಟು ನಿರ್ಲಕ್ಷ್ಯ ಇದೆ. ಅಲ್ಲಿ ಈಗ ನೀವು ಕೇಳ್ತೀರಿ ರಂಗಮಂದಿರನ ಅವೆಲ್ಲ ಅಪ್ಗ್ರೇಡ್ ಆಗ್ಬೇಕಂತ ಕೇಳ್ತಾ ಇದ್ರಿ. ಹೌದೌದು. ಅಲ್ಲಿ ಚಾಮರಾಜನಗರದಲ್ಲಿ ಒಂದು ಬೋರ್ಡ್ ಬಿದ್ದೋಯ್ತು. ಆ ಬೋರ್ಡ್ ಹಾಕಕ್ಕೆ 6 ತಿಂಗಳಾಯ್ತು, ಇನ್ನೂ ಬೋರ್ಡ್ ಹಾಕಿಲ್ಲ ಅವರು. ಈ ಕಡೆಯಿಂದ ಹೆಚ್ಚಿದೆ ಅಲ್ಲಿ. ಅದೆಲ್ಲ ಸರಿ ಹೋಗ್ಬೇಕು ಅಂತ ನನಗೂ ಕೂಡ ಬೇಜಾರು ಅದ್ರ ಬಗ್ಗೆ. ನಿಜವಾಗ್ಲೂ ಸರ್, ಅದನ್ನ ನಿಜವಾಗ್ಲೂ ಗಮನ ಕೊಟ್ರೆ, ಈಗ ಮೊದಲು JH ಪಟೇಲ್ ಸಭಾಂಗಣ ಅಂತಿತ್ತು,
ಅಲ್ಲಿ ನಾವು ನಾಟಕಗಳನ್ನ ಮಾಡ್ತಿದ್ವಿ. ಅದು ಅಷ್ಟು ಸಮಂಜಸವಾದ ವೇದಿಕೆ ಇರಲಿಲ್ಲ. ಆದರೆ ಈಗಿರೋದು ಅದಕ್ಕಿಂತ ಒಂಚೂರು ಬೆಟ್ರು ಅನ್ನೋದ್ರಲ್ಲೇ ನಾವು ಒಂದು ಸ್ವಲ್ಪ ಸಮಾಧಾನ ಪಟ್ಕೋಬೇಕು. ರಂಗ ಪ್ರಯೋಗ ಮಾಡಬೇಕಾದ್ರೆ ನೀವು ಹೇಳ್ದಂಗೆ ಬೆಳಕು ಧ್ವನಿ ಎಲ್ಲ ಆಚೆಯಿಂದ ತರಿಸ್ಬೇಕು. ಈಗ ಆಚೆಯಿಂದ ತರಿಸ್ಬೇಕು. ಈ ಹೊಡೆತಗಳು ಕೂಡ ರಂಗಭೂಮಿಯ ಚಟುವಟಿಕೆಗಳು ಕಮ್ಮಿ ಆಗಕ್ಕೆ ಸಾಧ್ಯ ಆಗೋದು ಅಲ್ಲಿ. ಇದನ್ನು ಕೂಡ ನಾವು ಈ ಅಂಶನೂ ಕೂಡ ಸುಳ್ಳಲ್ಲ. ಹಾಗಾಗಿ ದಯಮಾಡಿ ಅದನ್ನು ಮಾಡಿಸ್ಕೊಟ್ರೆ ತಿಂಗಳಿಗೊಂದು ಕಾರ್ಯಕ್ರಮ ನಾಟಕನ ಮಾಡಿಸ್ತೀವಿ, ಪ್ರದರ್ಶನಗಳನ್ನ. ಅದು ನಮ್ಮ ವಿನಂತಿ. ನಿಮ್ಮ ಚಾನಲ್ ಮೂಲಕನೂ ಕೂಡ ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳು ನಿರ್ಲಕ್ಷ್ಯತೆಯಿಂದ ದೂರ ಬಂದು ಕೆಲಸ ಮಾಡುವಂತಾಗಲಿ. ಜಿಲ್ಲಾಧಿಕಾರಿಗಳು ಬದಲಾಗ್ತಿದ್ದಾರೆ ಅಂತ ಕೇಳ್ಬಿಟ್ಟಿದ್ದೀನಿ ಚಾಮರಾಜನಗರಕ್ಕೆ. ಬಹುಶಃ ಬಂದಿರ್ಬೋದು ಹೊಸ ಜಿಲ್ಲಾಧಿಕಾರಿಗಳು. ಆ ಥರ ಆದರೆ ಹೋಗಿ ಅವ್ರಿಗೆ ಮನವಿ ಕೊಡೋಣ. ಆಗಲಿ ಸರ್, ಅಲ್ವಾ? ಹಳಬರು ಹೋಗಿದ್ದಾರೆ, ಈಗ ಹೊಸಬರು ಬಂದಿದ್ದಾರೆ. ಅವರಿಗೆ ಸಾಂಸ್ಕೃತಿಕವಾಗಿ ಹೋಗಿ ಒಂದು ಮನವಿಯನ್ನು ಕೊಟ್ಟು ಎಲ್ಲ ಸಮಸ್ಯೆಗಳು ಆದಷ್ಟು ಬೇಗ ಪರಿಹಾರ ಆಗಲಿ ಸರ್. ಈಗ ಕಳೆದ ಬಾರಿ ಇದ್ದವರು ಕೂಡ ಅದನ್ನು ಇದು ಮಾಡಿದ್ದಾರೆ ಅಂತ ಹೇಳಿದ್ರು ಜರೂರು. ಅಂದರೆ ಈಗ ಸುದರ್ಶನ್ ಸರ್ ಅವರು ಬಂದಿದ್ದಾರೆ. ಇತ್ತೀಚೆಗೆ ಅವರು ಕನ್ನಡ ಕಲ್ಚರಿಂದ ಅದನ್ನು ತಗೊಂಡಿರೋರು. ಈಗ ಅವರು ಹೊಸದಾಗಿ ಎಲೆಕ್ಷನ್ ಮುಗಿದ ಮೇಲೆ ಈಗ ಅದನ್ನು ಮೊನ್ನೆ ಮೀಟಿಂಗಲ್ಲೂ ಕೂಡ ಅದಾಗಿದ್ದಾವೆ. ಆದಷ್ಟು ಬೇಗ ಅದು ಜಾರಿಯಾಗಲಿ ಅಂತ ನಾವು ಕೇಳ್ಕೊತೀವಿ ಸರ್. ಈಗ ಸಿನಿಮಾಗಳಲ್ಲೂ ಕೂಡ ತಾವು ಭಾಗವಹಿಸ್ತಾ ಇದ್ದೀರಿ ಅಂತ ಕೇಳ್ಪಟ್ಟಿದ್ದೀನಿ. ಅದರ ಅನುಭವಗಳನ್ನ ಹಂಚ್ಕೊಳ್ಳಿ. ಸಿನಿಮಾ ನಮಗೆ ನಿಜವಾಗ್ಲೂ ಹೊಸದೆ ರಂಗಭೂಮಿಯವ್ರಿಗೆ. ಆದರೆ ಸಿನಿಮಾ ಭಾಷೆ ಅಂದರೆ ಅಲ್ಲಿಯ ಟೇಕು ಅನ್ನೋದು ಇವೆಲ್ಲ ಅಂದರೆ ನಮಗೆ ಒಂದು ಶೋ ಅಂತಂದರೆ ಈಗ ಶುರು ಮಾಡಿದ್ರೆ ಅದು ಹೋಯ್ತಾ ಇರಬೇಕು, ಎಲ್ಲೂ ನಿಲ್ಸಂಗಿಲ್ಲ. 3ನೇ ಬೆಲ್ ಆದಮೇಲೆ ಕೊನೆಯಲ್ಲಿ ಕರ್ಟಲ್ ಕಲ್ಲೇ ನಮ್ಮ ನಾಟಕ ಮುಗಿಯೋದು. ನಮಗೆ ಈ ರೀತಿ ಅಭ್ಯಾಸಗಳು. ಆದರೆ ಅದರ ರೀತಿಗಳೇ ಬೇರೆ ಇದೆಯಲ್ಲ. ಅದನ್ನು ಪರಿಚಯ ಮಾಡಲಿಕ್ಕೆ ನನಗೆ ಮೊದಲನೇ ಪರಿಚಯ ಆದದ್ದು ಕೋಳಿ ಹೆಸರು ಸಿನಿಮಾ. ಕೋಳಿ ಹೆಸರು ಚಂಪಾ ಶೆಟ್ಟಿ. ಹೌದು, ಚಂಪಾ ಶೆಟ್ಟಿ ಮೇಡಮ್ ಅವರು ನಿರ್ದೇಶನದಲ್ಲಿ ಕಾತಾ ಚಿಕ್ಕಣ್ಣ ಅವರ ಕತೆ ಇಟ್ಕೊಂಡು ಅವರು ಮೊದಲು ನಾಟಕನೂ ಮಾಡಿದ್ರಂತೆ. ಅವರು ರಂಗಭೂಮಿಯವರೇ. ಹಾಗಾಗಿ ನಾಟಕ ಮಾಡಿ ಅದನ್ನು ಸಿನಿಮಾ ಮಾಡಬೇಕು ಅನ್ನೋ ಉದ್ದೇಶದಿಂದ ಅದು ನಮ್ಮ ನಗರದ ಭಾಷೆನಲ್ಲೇ ಮಾಡಬೇಕು ಅಂತ ಹೇಳ್ಬಿಟ್ಟು ಕೋಳಿ ಹೆಸರು ಅಂತ ಸಿನಿಮಾ ಮಾಡಿದ್ಮೇಲೆ ಅಲ್ಲಿ ಒಂದು ಪಾತ್ರವನ್ನು ಕೊಟ್ಟಿದ್ರು. ನಟನಾಗಿ ಅಭಿನಯ ಮಾಡಿದ್ದೇನೆ. ಅದು ನನ್ನ ಮೊದಲನೇ ಚಿತ್ರ. ಅಂದರೆ ಚಿತ್ರ ಅಭಿನಯ ಮಾಡಲಿಕ್ಕೆ ಅವಕಾಶ ಆಗಿದೆ ಸರ್. ಅಂದರೆ ಆಗಿದೆ. ಅದಾದಮೇಲೆ ಎರಡನೇದು ಚಿರತೆ ಬಂತು. ಚಿರತೆ ಅದು ನಮ್ಮ ನಗರದವರೇ ಡೈರೆಕ್ಟ್ರು, ಕತೆಗಾರರು ನಗರದವರೇ. ಯಾರು ಅಂದರೆ ಅವರು ಬೆನಕ ಕಿಟ್ಟಿ ಅಂತ, ನಮ್ಮ ಬೆಂಗಳೂರಿನ ಬೆನಕ ತಂಡದ ನಿರ್ಮಾತೃಗಳಲ್ಲಿ ಅವರು ಕೂಡ ಒಬ್ಬರು. ಅವರು ಬೆಂಗಳೂರಲ್ಲಿ ಇದ್ದದ್ದು. ಆದರೆ ಅವ್ರ ಮನೆಯೆಲ್ಲ ಈಗ ನಾವು ಅಭ್ಯಾಸಿ ಟ್ರಸ್ಟ್ ಅಂತ ಏನು ಮಾಡ್ತಿದ್ದೋ ಕೆಲಸ, ಶೂಟಿಂಗ್ ಆದಮೇಲೆ ನನಗೆ ನಮ್ಗೆ ಹಿಂಗೆ ಕೇಳ್ಕೊಂಡೆ ಸರ್ ಹತ್ರ, ಸರ್ ಹಿಂಗೆ ನಗರದಲ್ಲೇ ಪೂರ್ಣ ಪ್ರಮಾಣದಲ್ಲಿ ಶೂಟಿಂಗ್ ಎಲ್ಲ ಆಗಿರೋದು, ಇಲ್ಲಿ ನಾಟಕ ಚಟುವಟಿಕೆ ಎಲ್ಲ ಮಾಡ್ತಿದ್ದೀವಿ ಸರ್. ಅಂದರೆ ತಾಲೀಮು ನಡೆಸಲಿಕ್ಕೆ ಜಾಗದ ಕೊರತೆ ಇದೆ. ಹಾಗಾಗಿ ಇದು ರೂಮ್ ಏನಾರು ನಮಗೆ ಇದು ಮಾಡ್ಬೋದಾ ಸರ್? ಅಯ್ಯೋ ತಕಯ್ಯ ಅದಕ್ಕೇನದ್ದು ಅಂತ ಅಂದ್ಬಿಟ್ಟು ಅವರ ಮೊನ್ನೆ ಬಂದಿದ್ರಲ್ಲ ನೀವು, ಅಭ್ಯಾಸಿ ಟ್ರಸ್ಟ್ ಅಂತ. ಅದು ಕಿಟ್ಟಿಯವ್ರು ಕೊಟ್ಟರು ಜಾಗ ನಿಮಗೆ? ಯಾವುದೇ ಅದಷ್ಟು ಕೂಡ ಅವ್ರದ್ದೇ ಮನೆ, ಬಿಲ್ಡಿಂಗ್ ಪೂರ್ತಿ. ಅದರಲ್ಲಿ ಮಿಕ್ಕದೆಲ್ಲ ಯಾರು ಬಾಡಿಗೆ ಇದ್ದಾರೆ. ಅಂದರೆ ಈ ಜಾಗವನ್ನು ಅವ್ರು ಯಾರಿಗೂ ಕೊಟ್ಟಿಲ್ಲ. ಸದ್ಯಕ್ಕೆ ನೀನು ಬಳಸ್ತಾ ಹೋಗು ನೀನು, ಆದರೆ ಹುಷಾರಾಗಿ ಜೋಪಾನ ನೋಡ್ಕ ಅಂತ ಹೇಳ್ಬಿಟ್ಟು ಏನು ಕೂಡ ನಾನೇನು ಕೇಳ್ತೀನೂ ಇಲ್ಲ. ಆದರೆ ಆ ಚಟುವಟಿಕೆಗಳು ಅವರು ಕೂಡ ಮೊಟ್ಟ ಮೊದಲಿಗೆ ಚಾಮರಾಜನಗರದಲ್ಲಿ ರಂಗಭೂಮಿಯನ್ನು ಶುರು ಮಾಡಿದವರು ಅವರು. ಅಲ್ಲಿ ಊರಲ್ಲಿ ಬೆನಕ ಕಿಟ್ಟಿ ಅವರು ಊರಲ್ಲೂ ಕೂಡ ಅವರ ಹೈಸ್ಕೂಲ್ ಹಂತದಿಂದನೇ ಅವರು ಶುರು ಮಾಡಿ ಸುಮಾರು ನಾಟಕಗಳನ್ನು ಕೂಡ ಅವ್ರು ಮಾಡಿಸಿದಾರಂತೆ. ಆ ಕಾರಣದಿಂದಾಗಿ ಆಮೇಲೆ ಅವರ ಅಭಿರುಚಿಯೂ ಕೂಡ ರಂಗಭೂಮಿ ಆದ್ದರಿಂದ ನಮಗೊಂದು ಉದಾರ ಮನಸ್ಥಿತಿಯಿಂದ ನಮ್ಗೆ ಕೊಟ್ಟಿರೋದು. ಈಗಲೇ ನಾನು ಏನು ನಿರಂತರವಾಗಿ ಕೆಲಸ ಮಾಡೋಕ್ಕೆ ಅಂತ ಹೊರಟ್ರೆ ನಮಗೆ ಸಂಪನ್ಮೂಲಗಳು ಎಲ್ಲಿಂದಾದರೂ ಉಳ್ಕೊಂಡು ಬರುತ್ತೆ. ಹೌದು ಸರ್. ಈಗೇನು ನೀವು ನಿರಂತರವಾಗಿ ಮಾಡ್ತಿದ್ದೀರಿ ಅನ್ನೋಕ್ಕೆ ಆ ಜಾಗ ಇರೋದು ಭಾಳ ದಾರಿಯಾಗಿದೆ. ಕಿಟ್ಟಿಯವರೇ ಧನ್ಯವಾದಗಳು. ರಂಗ ಚಟುವಟಿಕೆಗೆ ಸ್ಥಳವನ್ನು ಕೊಟ್ಟಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಸರ್. ಅದು ಚಿರತೆ ಬಂತು ಚಿರತೆ ಸಿನಿಮಾದ ಡೈರೆಕ್ಟ್ರು. ಅಲ್ಲಿ ಫಾರೆಸ್ಟ್ ಗಾರ್ಡ್ ಆಗಿ ಪಾತ್ರವನ್ನು ಮಾಡಿದ್ದೀನಿ. ಅದು ಒಂದು ರೀತಿ ಹೆಚ್ಚು ಪಾಲು ಲೀಡಿಂಗ್ ಮಾಡ್ತಕ್ಕಂಥ ಕ್ಯಾರೆಕ್ಟರ್ನ ಅವರು ನನಗೆ ಕೊಟ್ಟಿದ್ದರು. ಅದಾದಮೇಲೆ ಈಗ ಹ್ಞೂ ಸರ್. ಮೂರನೇದು ಇದು ಮಂಟೇಸ್ವಾಮಿ ಅವರ ಕೃತಿಯನ್ನು ಸಿನಿಮಾವನ್ನು ಮಾಡ್ತಾಯಿದ್ದಾರೆ. ಯಾರು? ನಮ್ಮ ಮೈಸೂರು ಗುರುರಾಜ್ ಅವರು, ಕತೆಗಾರರು. ಅವರ ಸಿನಿಮಾದಲ್ಲಿ ಅದು ಶೂಟಿಂಗ್ ನಡೀತಾ ಇದೆ.
ಹೊನ್ನೈನ್ ಪಾತ್ರವನ್ನು ಮಾಡ್ತಾ ಇದ್ದೀನಿ ಸರ್. ಸರಿ ಸರಿ ಸರಿ. 3 ಒಳ್ಳೆ ಸಿನಿಮಾಗಳು ಬಿಡಿ ಅಲ್ವಾ. ದರೆಗೆ ದೊಡ್ಡವರು, ಬಂಡಾಯದ ಒಡೆಯ ಅಂತ. ಹೌದು ಹೌದು ಹೌದು. ಶುಭವಾಗಲಿ. ಹಾಂ ಸರ್, ಚಿತ್ರ ಬದುಕು ಯಶಸ್ವಿ ಆಗಲಿ ಅಂತ ಆಗಲಿ ಸರ್, ಆಶಿಸ್ತೀನಿ. ಧನ್ಯವಾದ. ಮಾತನಾಡಣ್ಣಯ್ಯ ಮಾತನಾಡು